ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಆ, ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ಈಗ ನಾನೊಂದು ಸುದ್ದಿ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಷಯವಾಗಿ ಜಮೀರ್ ಅಹ್ಮದ್ ಕ್ಯಾನ್ವಾಸ್ಗೆ ಹೋಗದೇ ಇದ್ದಾರೆ. ಕಾರಣ ಕಾಂಗ್ರೆಸ್ನವ್ರಿಗೆ ಗೊತ್ತು. ಜಮೀರ್ ಅಹ್ಮದ್ ಅವರು ಯಾಕೆ ಬರಲ್ಲ ಕ್ಯಾನ್ವಾಸ್ಗೆ ಅಂತ. ಯಾರಿಗೆ? ಮಲ್ಲಿಕಾರ್ಜುನ್ಗೆ ಗೊತ್ತು. ಮಲ್ಲಿಕಾರ್ಜುನು ಬಾಯಿಗೆ ಬಂದಾಗೆ ಹೇಳಿ, ಅವನು ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಬಿಟ್ಟು ಈಗ ಅವನನ್ನು ಕ್ಯಾನ್ವಸ್ಸಿಗೆ ಬಾ ಅಂತ ಕರೆದ್ರೆ ಹೆಂಗೆ ಬರ್ತಾನೆ ಅವನು? ಹೆಂಗೆ ಬರ್ತಾರೆ ಹೇಳಿ ಅವರು? ಅರ್ಥ ಆಯ್ತಾ? ಅಲ್ಲಪ್ಪ, ಜಮೀರ್ ಅಹ್ಮದ್ನಿಗ ಕಂಡಮ್ ಮಾಡಿಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಅರ್ಥ ಆಯ್ತಾ? ಕಂಡಮ್ ಮಾಡಿಬಿಟ್ಟು ಈಗ ಬಾ ಕ್ಯಾನ್ವಾಸ್ ಮಾಡೋಂಗಂತ ಯಾವ ಬಾಯಿನಲ್ಲಿ ಕರಿತೀರಾ? ಯಾವ ರೀತಿ ನೀವು ಇದನ್ನು ಮಾಡ್ತೀರಾ? ನಿಮ್ಮ ಮಗನಿಗೆ ಕ್ಯಾನ್ವಾಸ್ಗೋಸ್ಕರವಾಗಿ, ಸಮರ್ಥ್ಗೆ ಗೆಲುವಿಗೋಸ್ಕರವಾಗಿ ಈಗ ಜಮೀರ್ ಅಹ್ಮದ್ ಬೇಕು. ಆವತ್ತು ಅವರು ಟಿಕೆಟ್ ಕೇಳಿ ಅವರು ಜಾತಿ ಜನಕ್ಕೆ ಕೇಳಿದ್ದೇನೆ. ಏನಕ್ಕೋಸ್ಕರ ಕೇಳಿದ್ರು? ಅವ್ರ ಜಾತಿ ಜನದ ಉದ್ಧಾರಕ್ಕೋಸ್ಕರ ಕೇಳಿದ್ರು. ಅದು ತಪ್ಪಾಗೋಯ್ತು ಮಲ್ಲಿಕಾರ್ಜುನ್ ಅವರೇ. ಈಗ ಜಮೀರ್ ಅಹ್ಮದ್ದೇ ಕ್ಯಾನ್ವಾಸ್ಗೆ ಬರಬೇಕು. ಮತ್ತು ಇವರು ಪಕ್ಷದ ಕಾರ್ಯದರ್ಶಿಗಳು ಅವರು ಮಣ್ಣು ಮಸೀದ್ ಅವರಲ್ಲ, ಸುರ್ಜೇವಾಲಾ ರಾಜೀನಾಮೆ ಕೊಡೋದಿದೆ ಕೊಡುವೋಗಂಗಂದ್ಬಿಟ್ಟು ಇವಾಗ ಕ್ಯಾನ್ವಾಸ್ಗೆ ಹೋಗಂಗಂತ ಹೇಳಿದ್ರೆ ಹೆಂಗೆ, ಯಾವ ಮುಖ ಇಟ್ಕೊಂಡು ಹೋಯ್ತಾನೆ ಅಯ್ಯಪ್ಪ? ಹೇಳು, ನೀವೇ ಹೇಳ್ರಪ್ಪ. ಸಿದ್ದರಾಮಯ್ಯ ಅವರೇ ಹೇಳಿ, ನಿಮ್ಮ ಶಿಷ್ಯನಿಗೆ ನಿಮ್ಮ ಸ್ನೇಹಿತರುಗಳು ಮಾಡಿದ ಅವಮಾನ ಸಾಕಾಯ್ತಾ ಬೇಕಾಯ್ತಾ? ಏನು ಹೇಳಿ ನೋಡೋಣ. ಅಲ್ಲ, ಅವರು ಮಾಡೋದೆಲ್ಲ ಸರಿಯಾಗಿರುತ್ತೆ. ಹಂಗಾರೆ ನಮ್ಮ ರಾಜ್ಯದ ಕಾಂಗ್ರೆಸ್ನ ಧುರೀಣ ಜಮೀರ್ ಅಹ್ಮದ್ ಈಗ ಮುಸ್ಲಿಮರ ಧುರೀಣ ಮಾತಾಡಿದ್ರೆ ನಿಮಗೆ ಅವಮಾನ ಆಗ್ಬಿಡುತ್ತೆ, ನಾಚಿಕೆ ಆಗಿಬಿಡುತ್ತೆ. ಈಗ ಕ್ಯಾನ್ವಾಸಿಗೆ ಬರಲಿಲ್ಲ ಹಂಗಂದ್ರೆ ಅವಮಾನ ಆಗುತ್ತೆ. ಇದು ಹೆಂಗಿದೆ ನೋಡ್ರಿ. ಈ ಥರ ಎಲ್ಲ ಆಲೋಚನೆ ಮಾಡ್ತಿರಲ್ಲಪ್ಪ. ಈಗ ಹೆಂಗೆ ಬರ್ತಾರೆ ಅವರು? ಯಾವ ಮುಖ ಇಟ್ಕೊಂಬರ್ತಾರೆ? ನಿಮ್ಮ ಸುರ್ಜೇವಾಲಾ ಏನು ಹೇಳ್ದ? ರಾಜೀನಾಮೆ ಕೊಟ್ಟರೆ ಕೊಡು, ಇದೆಲ್ಲ ನಮ್ಮ ಪಾರ್ಟಿನಲ್ಲಿ ನಡೆಯಲ್ಲ ಅಂದರೆ ಈ ಕ್ಯಾನ್ವಾಸ್ಗೆ ಅವ್ರ ಪಾರ್ಟಿನಲ್ಲೂ ನಡೆಯಲ್ಲಪ್ಪ, ಜಮೀರ್ ಅಹ್ಮದ್ ಪಾರ್ಟಿಲಿ. ಅಲ್ಲ ರೀ, ದೊಡ್ಡಸ್ಕೆಗೆ ಮಾತಾಡೋದಲ್ಲ ರೀ, ಅದನ್ನೀಗ ಸಹನೆಯಿಂದ ಹೇಳ್ಬೇಕು, ಪ್ರೀತಿಯಿಂದ ಹೇಳ್ಬೇಕು. ಹಿಂಗಲ್ಲ, ಹಿಂಗೆ ನಿಮ್ಗೇನು ಬೇಕೋ ಸಂದರ್ಭದಲ್ಲಿ ನಾವು ಕೊಡಬೇಕಾಗತ್ತೆ. ನೀವು ಇದನ್ನು ಮಾಡಿ ಹಿಂಗಂತ ಹೇಳ್ಬೇಕು, ಮಾತಾಡಬೇಕಾಗತ್ತೆ. ಏನಿಲ್ಲ ಟಕ್ ಅಂತ ನಾನೇ ಮಂತ್ರಿ, ನಾನೇ ಇವನು ಅಂತ ಕಾರ್ಯದರ್ಶಿ ಅಂತ ಹೇಳ್ಕೊಂಡು ಸುರ್ಜೇವಾಲಾ ಬಾ, ಈಗ ನೀ ಕ್ಯಾನ್ವಾಸ್ ಮಾಡಿಕೊಡು ಬಾ. ಅಲ್ಲ ರೀ ಸಿದ್ದರಾಮಯ್ಯ ಅವರೇ, ಈಗ ಹೋಗ್ರಿ, ನೀವು ಕ್ಯಾನ್ವಾಸ್ ಮಾಡಿಕೊಡ್ರಿ. ಈಗ ಅದೇ ಮುಸ್ಲಿಮರಿಗೆ ಎಲ್ಲರಿಗೂ ಈಗ ಹೆಂಗೂ ಇನ್ನು ತೆಗೆಸ್ಬಿಟ್ರಲ್ವ ಶಾದಿಕ್ ಪೈಲ್ವಾನ್ ಕೈಲಿ. ಪೈಲ್ವಾನ್ ಶಾದಿಕ್ ಕೈಲಿ ವಾಪಸ್ ತೆಗೆಸ್ಬಿಟ್ರಿ ಹೆಂಗಾರು. ಎಷ್ಟು ಕೋಟಿಗೆ? ಕೋಟಿ ಎಷ್ಟು ಕೋಟಿಗೆ ಆಯಿತು ವ್ಯಾಪಾರ? ಒಟ್ಟಿನಲ್ಲಿ ವ್ಯಾಪಾರ ಮಾಡಿದೆ ಅವರು ಬಗ್ಗಲ್ಲ ಅಂತ ಇಟ್ಕೊಳ್ಳಿ. ಯಾಕೆ ಹೆಂಗಂತಂದರೆ ಅವ್ರಿಗೆಲ್ಲ ನೀವು ಹಿಂದೆ ಎಲ್ಲ ಕೊಟ್ಟಿರ್ತಕ್ಕಂಥ ಅವಮಾನಗಳು ಕೊನೆ ಪಕ್ಷ ದುಡ್ಲಾರು ತೀರ್ಲಿ ಹಿಂಗಂತ ಅವರು ಡಿಸೈಡ್ ಹಾಕ್ಕೊಂಡೇ ಇದು ಮಾಡಿರ್ತಾರೆ. ಎಷ್ಟು ಕೋಟಿಗೆ ಆಯಿತು ಸಿದ್ದರಾಮಯ್ಯ ಅವರೇ ವ್ಯಾಪಾರ? ಸುಮಾರಾಗಿ ಮಾಡಿರ್ತೀರ, 2-3 ಎಲ್ಲ ಸೇರಿನ ಒಟ್ಟಿಗೆ. ಅಲ್ವಾ? ಮಲ್ಲಿಕಾರ್ಜುನ್ ದುಡ್ಡು ಕರಗಿಸಿದ್ದೀರ ಒಟ್ಟಿನಲ್ಲಿ. ಏನೆಲ್ಲ ಐಡಿಯಾ ಹಾಕ್ತಿರ್ರಿ ಸಿದ್ದರಾಮಯ್ಯ ಅವರೇ ನಿಮ್ಮ ಪಾರ್ಟಿಲಿ. ಇದು ಮೊದಲಿಂದನೂ ನಡೀತಾ ಇದೆ, ನೋಡಿದ್ದೀನಿ ನಾನು. ಇದು ಈಗೇನಿದು ಹೊಸ್ತಲ್ಲ. ನೀವೇ ಹಾಕ್ಸ್ಬಿಡೋದು, ನೀವೇ ಇದನ್ನು ಮಾಡೋದು, ಎತ್ಕಟ್ಟೋದು, ನಂದು ನಡೀಲಿ ಬೇಳೆಕಾಳು ಬೇಯಲಿ ಹಿಂಗಂತ. ಜಮೀರ್ ಅಹ್ಮದ್ಗೆ ಅವಮಾನ ಮಾಡೋದು. ಒಬ್ಬ ಮುಸ್ಲಿಂ ನಾಯಕ ಅನ್ನೋದನ್ನು ಇದಿಲ್ಲದೆ ಅವನಿಗೆ ಅವಮಾನ ಮಾಡಿಬಿಟ್ರೆ ಇವಾಗ ಯಾವ ಮುಖ ಎತ್ಕೊಂಡು ಬಂದು ನಿಮಗೆ ಕ್ಯಾನ್ವಾಸ್ ಮಾಡ್ತಾನೆ ಹೇಳಪ್ಪ ಸಿದ್ದರಾಮಯ್ಯ ಅವರೇ? ಮತ್ತು ಅದಾಯಿತು. ಅದಾದಮೇಲೆ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ಆಯಿತು. ಈಗ ಇವರು ಯಾರು, ಎಚ್ ವೈ ಮೇಟಿ ಅವರು ನಿಧನರಾಗಿರ್ತಕ್ಕಂಥ ಬಾಗಲಕೋಟೆಗೆ ಉಮೇಶ್ ಮೇಟಿ ಅವರು ನಿಂತಿದ್ದಾರೆ. ಅವರ ಎದುರಿಗೆ ಚರಂತಿ ಮಠ ನಿಂತಿದ್ದಾರೆ. ಈಗ ಹೆಂಗಿದೆ ಫೈಟು? ಎರಡಕ್ಕೂ ಒಳ್ಳೆ ಫೈಟ್ ಇದೆ. ಯಾರು ಗೆಲ್ತಾರೆ ಅಂತಲೂ ಗೊತ್ತಿಲ್ಲ. ಯಾರು ದುಡ್ಡು ಹೆಚ್ಚು ಖರ್ಚು ಮಾಡ್ತಾರೋ ಅವ್ರಿಗಾಗುತ್ತೆ ಅಂತಾನೆ. ಈಗ ದುಡ್ಡೇ ಖರ್ಚಾಗಲ್ವ ಏನೋ, ಯಾರಿಗೆ ಗೊತ್ತು? ಹಂಗಾಗಿದೆ ಈಗ ಎರಡು ಕಡೆನೂ.
ದುಡ್ಡೇ ಕೇಳಲ್ಲ ಯಾರನ್ನು. ಸಾಕಪ್ಪ ನಿಮ್ಮ ಸವಾಸ ಅಂತ ಅಂದ್ಕೊಂಡವ್ರೆ ಜನ ಕಾಂಗ್ರೆಸ್ನವ್ರನ್ನ. ಹಾಂ, ಅರ್ಥ ಆಯ್ತಾ? ಇದ್ದಾರೆ, ಇಲ್ಲ ಅಂತಲ್ಲ. ನಿಮಗೂ ಒಂದು 50% ಓಟ್ ಬರ್ಬೋದು. ಇನ್ನೊಂದು 50% ಅವ್ರ ಕಡೆಗೆ ಹೋದರೆ ಕಾಂಗ್ರೆಸ್ ನೆಕ್ ಟು ಫೈಟ್ 1,000 2,000 ಓಟಲ್ಲಿ ಗೆದ್ದು ಬಿಡ್ತಾರೆ ಅವರು. ಯಾರು? ನಿಮ್ಮ ಎದುರು ಪಾರ್ಟಿ ಅಂದರೆ ಬಿ ಜೆ ಪಿ ಎರಡೂ ಕಡೆನೂ 1,000 2,000ರಲ್ಲಿ ಗೆಲುವು ಆಗೇ ಆಗತ್ತೆ. ಇದು ನನ್ನ ಅನಿಸಿಕೆ. ಅರ್ಥ ಆಯ್ತಾ? ನೀವು ಏನೇ ತಿಪ್ಪರ್ಲಾಗ ಹಾಕೊಂಡ್ರು, ಏನೇ ಇದನ್ನು ಮಾಡಿ ಕ್ಯಾನ್ವಾಸ್ ಮಾಡಿದ್ರು ಏನಾಗುತ್ತೆ ಅಂತಂದರೆ ಮುಸ್ಲಿಂ ಜನಾಂಗ ನಿಮಗೆ ಅಷ್ಟು ಒಲವು ಕೊಡಲ್ಲ ಈ ಬಾರಿ. ಅವರು ಓಟ್ ಹಾಕ್ತೆ ಉಳ್ಕೊಂಡ್ರೆ ಇದ್ದಿದ್ದು ಲಾಭ. ಓಟ್ ಹಾಕ್ಲೇಬೇಡ್ದವರು. ನೋಟಾಗಿ ಹಾಕ್ಲಿ ಎಲ್ಲರೂ. ಯಾರೋ ಮುಸ್ಲಿಮ್ನವರೆಲ್ಲ ನೋಟಾಗಿ ಹಾಕ್ಲಿ, ತುಂಬ ಒಳ್ಳೆಯದು. ಇಲ್ಲ SDFಗೆ ಹಾಕ್ಲಿ, BJP ಗೆದ್ದುಬಿಡುತ್ತೆ. ಯಾಕೆ ಅಂತಂದರೆ ಕಾಂಗ್ರೆಸ್ನಲ್ಲಿ ಹಿಂದೂಗಳಿಗೇನು ಗೌರವ ಇಲ್ಲ. ಹಿಂದೂಗಳು 100ಕ್ಕೆ 70% ಗ್ಯಾರಂಟಿ ಇವ್ರಿಗೇನು BJPಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇನ್ನೊಂದು 25%. ಆ 25% ಇಟ್ಕೊಂಡು ನೀ ಏನು ಮಾಡ್ತೀಯಪ್ಪ ಸಿದ್ದರಾಮಯ್ಯ? ಹಾಂ, ಅರ್ಥ ಆಯ್ತಾ? ನೋಡೋಣ ಈ ಸತಿ ನಿಜ ಹೇಳಬೇಕು ಅಂದರೆ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಫೈಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಹಿಂದೂ ವರ್ಸಸ್ ಮುಸ್ಲಿಂ ಅಂದರೆ ಸಿದ್ದರಾಮಯ್ಯ ವರ್ಸಸ್ BJP ಅಂತ ಫೈಟ್ ಆಗುತ್ತೆ. ಈ ಫೈಟಲ್ಲಿ ಯಾರು ಗೆಲ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆಯಿತಾ? ಆದರೆ ಬಾಗಲಕೋಟೆಯಲ್ಲಿ ಗೆಲ್ಲೋದೇ ಚರಂತಿ ಮಠ್ ಅಂತ ನನಗನ್ಸುತ್ತಾ ಇದೆ. ಈರಣ್ಣ ಚರಂತಿ ಮಠ್ ಗೆಲುವು ಸಾಧಿಸ್ತಾರೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಹೋದ ಸತಿನೇ ಅವರು 10,000-12,000 ಓಟಲ್ಲಿ ಸೋತಿದ್ರು. ಮತ್ತು ಅದು ಅನುಕಂಪ ಇದೆ. ಆ ಅನುಕಂಪದ ಓಟಿನಿಂದ ಚರಂತಿ ಮಠ್ ಅವರು 100ಕ್ಕೆ 70% ಗೆದ್ದೇ ಗೆಲ್ತಾರೆ ಅಂತ ನನ್ನ ಅನಿಸಿಕೆ ಬರ್ತಾ ಇದೆ. ಇಲ್ಲೂ ಅಷ್ಟೇ, ದಕ್ಷಿಣ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮ್ನವರೆಲ್ಲ ಅರ್ಧಕ್ಕರ್ಧ ಯಾರಿಗೆ SDFಗೋ ಇಲ್ಲ ಹಂಗಂತಂದರೆ ಇವ್ರಿಗೇನಾದ್ರೂ ಓಟ್ ಹಾಕಿದ್ರೆ SDFಗೆ ಓಟ್ ಹಾಕಿದ್ರೆ ಕಾಂಗ್ರೆಸ್ಗೆ ಸೋಲೋದು ಗ್ಯಾರಂಟಿ ಆಗುತ್ತೆ. ಯಾಕೆ ಹಂಗಂದರೆ ಇವರ ಕಮಿಟ್ಮೆಂಟು ಇನ್ನೂ ಮುಗಿದಿಲ್ಲ. ಯಾರ್ದು? ಹೋಗಿ ಆ ಲೀಡ್ರ್ಗಳನ್ನೀಗ ಯಾರು ಸಂಬಂಧಪಟ್ಟ ಲೀಡ್ರ್ಗಳನ್ನೀಗ ಕಮಿಟ್ ಮಾಡಿ ಅವರು ಮಾತುಕತೆ ಮಾಡಿಲ್ಲ ಹಂಗಂದರೆ ಕಾಂಗ್ರೆಸ್ಗೆ ಮುಸ್ಲಿಮ್ನವರು ಓಟು ಹಾಕುವುದಿಲ್ಲ. ಈಗಾಗಲೇ ಒಂದು 2-3 ಸತಿ ಹೇಳಿದ್ದಾರೆ, ಯಾರಾದರೂ ಗೆದ್ದುಕೊಳ್ಳಿ, ನಾವು ಈ ಸತಿ ಕಾಂಗ್ರೆಸ್ಗೆ ಓಟ್ ಹಾಕ್ಬಿಡ್ದು ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ, ಎಷ್ಟು ಮಟ್ಟಿಗೆ ಸುಳ್ಳಾಗುತ್ತೆ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಇವರು ಯಾರು? BJPಯ ಶ್ರೀನಿವಾಸ್ ಕರಿಯಪ್ಪ ಕರಿಯಪ್ಪ ದಾಸ ಅವ್ರು ಗೆಲ್ತಾರೆ ಹೆಂಗಂತ ನನಗೆ ಯಾಕೋ ಅನ್ನಿಸ್ತಾ ಇದೆ ಮನಸ್ಸು. 100ಕ್ಕೆ 70% ಎರಡೂ ಕಡೆ BJPಯವರು ಜಯಬೇರಿ ಬಾರಿಸಲಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಗೌರವನಿಗ ಕಳೀತಾ ಇದ್ದಾರೆ. ಯಾಕೆ ಕಳೀತಾ ಇದ್ದಾರೆ ಅಂದರೆ DK ಶಿವಕುಮಾರ್ ಕ್ಯಾಂಡಿಡೇಟು ಸಮರ್ಥೋ. ಅರ್ಥ ಆಯ್ತಾ? ಈ ಮುಸ್ಲಿಂ ಕ್ಯಾಂಡಿಡೇಟು ಸಿದ್ದರಾಮಯ್ಯಂದು. ಅದರಿಂದ ಸಿದ್ದರಾಮಯ್ಯ ಹೆಚ್ಚಿಂದ ಒಲವು ಕೊಟ್ಟಿಲ್ಲ. ಬೇಕಾಬಿಟ್ಟಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಗೆಲುವಿನ ಹಾದಿಯಲ್ಲಿ ಇರುವುದು ಯಾರಪ್ಪ ಅಂದರೆ ಶ್ರೀನಿವಾಸ್ ದಾಸ್ ಗೆಲುವಿನ ಹಾದಿಯಲ್ಲಿದ್ದಾರೆ. ಅವರು ಗೆದ್ದುಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.